8ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 5 ಸನಾತನ ಧರ್ಮ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. 1. ವೇದ ಶಬ್ದದ ಅರ್ಥ ಡ್ಯಾಶ್. ಉತ್ತರ ತಿಳುವಳಿಕೆ. ವೇದ ಶಬ್ದದ ಅರ್ಥ ತಿಳುವಳಿಕೆ. 2. ಉಪನಿಷತ್ ಬಹುತೇಕವಾಗಿ ಡ್ಯಾಶ್ ರೂಪದಲ್ಲಿದೆ. ಉತ್ತರ ಗುರು ಶಿಷ್ಯ ಸಂವಾದ. ವಾಕ್ಯ 3. ವೇದಾಂಗಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ಡ್ಯಾಶ್. ಉತ್ತರ ವೇದಾಂಗಗಳು. ವೇದಾಂಗಗಳ ಉಚ್ಚಾರ ಮತ್ತು ಪ್ರಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗಗಳು. ವಾಕ್ಯ 4. ಭಾರತದ ಶ್ರೇಷ್ಠ ಮಹಾ ಕಾವ್ಯಗಳು ಡ್ಯಾಶ್ ಮತ್ತು ಡ್ಯಾಶ್. ಉತ್ತರ ರಾಮಾಯಣ ಮತ್ತು ಮಹಾಭಾರತ. ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ವಾಕ್ಯ 5. ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಡ್ಯಾಶ್. ಉತ್ತರ ದರ್ಶನಗಳು. ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ದರ್ಶನಗಳು. 3. ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 6. ಪ್ರಮುಖ ವೇದಗಳು ಯಾವುವು? ಉತ್ತರ ಪ್ರಮುಖ ವೇದಗಳು 4. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಪ್ರಶ್ನೆ 7. ವೇದಗಳ 4 ಸ್ಕಂದಗಳನ್ನು ಹೆಸರಿಸಿ. ಉತ್ತರ ವೇದಗಳ 4 ಸ್ಕಂದಗಳು 1. ಸಂಹಿತೆ, 2. ಬ್ರಾಹ್ಮಣ, 3. ಅರಣ್ಯಕ, 4. ಉಪನಿಷತ್. ಪ್ರಶ್ನೆ 8. ಶ್ರುತಿ ಎಂದರೇನು? ಇವುಗಳನ್ನು ಧರ್ಮ ಸೂತ್ರಗಳೆಂದು ಏಕೆ ಕರೆಯುತ್ತಾರೆ? ಉತ್ತರ ಶ್ರುತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಅಥವಾ ನೆನಪಿನಲ್ಲಿಟ್ಟುಕೊಂಡಿದ್ದು ಎಂದರ್ಥ. ವೇದೋತ್ತರ ಕಾಲದ ಈ ರಚನೆಗಳು ವೇದೋಪನಿಷತ್ತುಗಳನ್ನು ನೆನಪಿಸುತ್ತವೆ. ಧರ್ಮ ಸೂತ್ರಗಳೆಂದು ಕರೆಯಲು ಕಾರಣ ಇವು ಸಮಾಜದ ಮತ್ತು ಅದರಲ್ಲಿರುವ ವ್ಯಕ್ತಿಗಳ ದೈನಂದಿನ ಲೌಕಿಕ ಬದುಕಿನ ರೀತಿ ನೀತಿಗಳನ್ನು ಹಾಗೂ ನಡೆ ನಿಯಮಾವಳಿಗಳನ್ನು ವಿಧಿಸುವುದರಿಂದ ಇವುಗಳನ್ನು ಧರ್ಮ ಸೂತ್ರಗಳು ಎಂದು ಕರೆಯುತ್ತಾರೆ. ಪ್ರಶ್ನೆ 9. ಪ್ರಮುಖ ದರ್ಶನಗಳು ಯಾವುವು? ಉತ್ತರ ಪ್ರಮುಖ ದರ್ಶನಗಳು 6. 1. ನ್ಯಾಯ, 2. ವೈಶ್ಲೇಷಿಕ, 3. ಯೋಗ, 4. ಸಾಂಖ್ಯ, 5. ಪೂರ್ವ ಮೀಮಾಂಸಾ, 6. ಉತ್ತರ ಮೀಮಾಂಸಾ. ಪ್ರಶ್ನೆ 10. ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ? ಅವು ಯಾವುವು? ಉತ್ತರ ಪ್ರಮುಖವಾಗಿ 3 ಆಗಮ ಶಾಖೆಗಳಿವೆ. ಅವುಗಳೆಂದರೆ 1. ವೈಷ್ಣವ, 2. ಶೈವ, 3. ಶಾಕ್ತ. ಪ್ರಶ್ನೆ 11. ಸನಾತನ ಧರ್ಮದ ಸಂದೇಶವೇನು? ಉತ್ತರ ಎಲ್ಲರೂ ಸುಖಿಗಳಾಗಿರಲಿ, ಎಲ್ಲರೂ ರೋಗಾದಿ ಚಿಂತೆಗಳಿಂದ ಮುಕ್ತರಾಗಿರಲಿ, ಎಲ್ಲರೂ ಶುಭವನ್ನೇ ಕಾಣುವಂತಾಗಲಿ, ಯಾರು ದುಃಖಿತರಾಗದೆ ಇರಲಿ, ಜಗತ್ತಿನ ಸರ್ವ ಜೀವರಾಶಿಗಳಿಗೂ ಎಂದೆಂದೂ ಸದಾ ಸುಖ, ಶಾಂತಿ, ನೆಮ್ಮದಿಗಳೇ ಇರಲಿ ಎಂಬುದು ಸನಾತನ ಧರ್ಮದ ಸಂದೇಶ.